ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಕರ್ನಾಟಕವು ಕೃಷಿ ಪ್ರಧಾನ ರಾಜ್ಯವಾಗಿದ್ದು, ಕೃಷಿ ಉತ್ಪಾದಕತೆಯನ್ನು ಸುಧಾರಿಸಲು, ಕಾರ್ಮಿಕರ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಯಾಂತ್ರೀಕರಣವನ್ನು ಅಳವಡಿಸಿಕೊಳ್ಳುತ್ತಿದೆ. ರೈತರನ್ನು ಬೆಂಬಲಿಸಲು ಸರ್ಕಾರವು ಖಾಸಗಿ ಕಂಪನಿಗಳೊಂದಿಗೆ ಸುಧಾರಿತ ಯಂತ್ರೋಪಕರಣಗಳ ಬಳಕೆಯನ್ನು ಉತ್ತೇಜಿಸುತ್ತಿದೆ. ವಲಸೆ ಮತ್ತು ಬದಲಾಗುತ್ತಿರುವ ಗ್ರಾಮೀಣ ಉದ್ಯೋಗದ ಮಾದರಿಗಳಿಂದಾಗಿ ಕಾರ್ಮಿಕರ ಕೊರತೆಯನ್ನು ಎದುರಿಸುತ್ತಿದ್ದೇವೆ. ಯಂತ್ರಗಳು ಮಾನವನಿಗಿಂತ ವೇಗವಾಗಿ ಕೃಷಿ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತದೆ. ಆರಂಭಿಕ ಹೂಡಿಕೆಗಳು ಅಧಿಕವಾಗಿದ್ದರೂ ಯಂತ್ರಗಳು ದೀರ್ಘಾವಧಿಯ ವೆಚ್ಚವನ್ನು ಕಡಿಮೆ ಮಾಡುತ್ತವೆ. ಯಾಂತ್ರೀಕೃತ ಬೇಸಾಯವು ಉತ್ತಮ ಇಳುವರಿಯನ್ನು ಖಚಿತಪಡಿಸುತ್ತದೆ ಮತ್ತು ಸುಗ್ಗಿಯ ನಂತರದ ನಷ್ಟವನ್ನು ಕಡಿಮೆ ಮಾಡುತ್ತದೆ. ಸುಧಾರಿತ ಯಂತ್ರಗಳು ನಿಖರವಾದ ಕೃಷಿಗೆ ಸಹಾಯ ಮಾಡುತ್ತದೆ, ನೀರು ಮತ್ತು ಸಂಪನ್ಮೂಲ ಬಳಕೆಯನ್ನು ಉತ್ತಮಗೊಳಿಸುತ್ತದೆ. ಈ ಎಲ್ಲ ಅನುಕೂಲಗಳಿರುವ ಕಾರಣಗಳಿಂದ ಕೃಷಿ ಯಂತ್ರೋಪಕರಣಗಳನ್ನು ಬಳಸಲಾಗುತ್ತದೆ. ಸಾಂಪ್ರದಾಯಿಕ ಕೃಷಿ ವಿಧಾನಗಳಿಗೆ ಸಾಕಷ್ಟು ಸಮಯ ಮತ್ತು ಶ್ರಮ ಬೇಕಾಗುತ್ತದೆ. ಆದರೆ ಆಧುನಿಕ ಯಂತ್ರಗಳೊಂದಿಗೆ ಕೃಷಿಯು ವೇಗವಾಗಿ, ಹೆಚ್ಚು ಪರಿಣಾಮಕಾರಿ ಮತ್ತು ಕಡಿಮೆ ವೆಚ್ಚದಲ್ಲಿ ಆಗುತ್ತದೆ. ಕೃಷಿಯ ವಿವಿಧ ಹಂತಗಳಲ್ಲಿ ವಿಭಿನ್ನ ಯಂತ್ರಗಳು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ನೋಡೋಣ. ಟ್ರ್ಯಾಕ್ಟರ್ಗಳು ಮತ್ತು ಪವರ್ ಟಿಲ್ಲರ್. ಭೂಮಿ ಉಳುಮೆ ಮಾಡಿ ಸಿದ್ಧಗೊಳಿಸಲು ಎತ್ತುಗಳನ್ನು ಬಳಸುವ ಬದಲು ಭೂಮಿ ಸಿದ್ಧಪಡಿಸುವ ಟ್ರ್ಯಾಕ್ಟರ್ಗಳು, ಪವರ್ ಟಿಲ್ಲರ್ಗಳು, ರೋಟಾವೇಟರ್ಗಳನ್ನು ಬಳಸಿದಲ್ಲಿ ಇವು ಉಳಿಮೆ, ಹದಗೊಳಿಸುವಿಕೆ ಮತ್ತು ಬಿತ್ತನೆಗಾಗಿ ಮಣ್ಣನ್ನು ಸಿದ್ಧಪಡಿಸುತ್ತವೆ. ಇದರಿಂದ ಸಮಯ ಮತ್ತು ಶ್ರಮವನ್ನು ಉಳಿಸುತ್ತದೆ. ಬಿತ್ತನೆ ಬೀಜ ಡ್ರಿಲ್ಗಳು. ರೈತರು ಬೀಜ ಬಿತ್ತನೆಯಲ್ಲಿ ಡ್ರಿಲ್ ಯಂತ್ರಗಳನ್ನು ಬಳಸುವುದರಿಂದ ಉತ್ತಮ ಮೊಳಕೆಯೊಡೆಯುವಿಕೆ ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯಲು ಅನುಕೂಲವಾಗುತ್ತದೆ. ನೀರಾವರಿ, ಹನಿ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಳು. ನೀರು ಅಮೂಲ್ಯವಾದುದು. ಸಮರ್ಥ ನೀರಿನ ನಿರ್ವಹಣೆ. ಬರಪೀಡಿತ ಪ್ರದೇಶಗಳಿಗೆ ಹನಿ ಮತ್ತು ತುಂತುರು ನೀರಾವರಿಯು ಸೂಕ್ತವಾಗಿದ್ದು, ನೀರನ್ನು ಉಳಿಸುತ್ತದೆ ಮತ್ತು ಉತ್ತಮ ಬೆಳೆ ಪೋಷಣೆಯನ್ನು ಒದಗಿಸುತ್ತದೆ. ಕರ್ನಾಟಕವು ಸೂಕ್ಷ್ಮ ನೀರಾವರಿಯಲ್ಲಿ ಮುಂಚೂಣಿಯಲ್ಲಿದೆ. ಸಣ್ಣ ರೈತರಿಗೆ 90% ಸಬ್ಸಿಡಿಯೊಂದಿಗೆ ಕೃಷಿ ಭಾಗ್ಯ ಯೋಜನೆ ಮೂಲಕ ಹನಿ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ. ಕೊಯ್ಲು, ಹಾರ್ವೆಸ್ಟರ್ಗಳು. ಅನೇಕ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸುವ ಬದಲು ಒಂದು ಸಂಯೋಜಿತ ಕೊಯ್ಲುಗಾರರಿಂದ ಒಂದೇ ಸಮಯದಲ್ಲಿ ಹೆಚ್ಚು ಕಟಾವು ಮಾಡಿ ಧಾನ್ಯಗಳ ಒಕ್ಕಲು ಮತ್ತು ಸ್ವಚ್ಛಗೊಳಿಸಬಹುದು. ಅಲ್ಲದೆ ಕೃಷಿ ಕಾರ್ಮಿಕರಿಗೆ ತಗುಲುವ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಅಂತರ ಸಾಗುವಳಿ ಕಳೆ ಕೀಳುವ ಯಂತ್ರಗಳು. ಕಳೆ ನಿಯಂತ್ರಣ ಮಾಡಲು ಮತ್ತು ಸಿಂಪಡಿಸುವ ಯಂತ್ರಗಳು ಕೀಟನಾಶಕ ಬಳಕೆಗೆ ನೆರವಾಗುತ್ತವೆ. ಈ ಯಂತ್ರೋಪಕರಣಗಳನ್ನು ರೈತರು ಖರೀದಿಸಲು ಸರ್ಕಾರವು ಸಬ್ಸಿಡಿಗಳನ್ನು ನೀಡುತ್ತದೆ. ಅಲ್ಲದೆ ಹೆಚ್ಚಿನ ವೆಚ್ಚದ ಉಪಕರಣಗಳನ್ನು ಪಡೆಯಲು ಸಾಧ್ಯವಾಗದ ಸಣ್ಣ ರೈತರಿಗೆ ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ FPOಗಳು ಮತ್ತು ಸಹಕಾರ ಸಂಘಗಳಿಂದ ಯಂತ್ರಗಳನ್ನು ಬಾಡಿಗೆಗೆ ಸಹ ಪಡೆಯಬಹುದು. ಯಾಂತ್ರೀಕರಣವನ್ನು ಉತ್ತೇಜಿಸಲು ಕರ್ನಾಟಕ ಸರ್ಕಾರವು ಹಲವಾರು ಉಪಕ್ರಮಗಳನ್ನು ಪ್ರಾರಂಭಿಸಿದೆ. ಕೃಷಿ ಯಂತ್ರಧಾರೆ. ಕೃಷಿ ಯಂತ್ರಗಳ ಬಾಡಿಗೆ ಸೇವೆ ಯೋಜನೆಯಡಿ ರೈತರು ಸಬ್ಸಿಡಿ ದರದಲ್ಲಿ ಟ್ರ್ಯಾಕ್ಟರ್ಗಳು, ಟಿಲ್ಲರ್ಗಳು, ನಾಟಿ ಯಂತ್ರಗಳು ಮತ್ತು ಕೊಯ್ಲು ಯಂತ್ರಗಳನ್ನು ಬಾಡಿಗೆಗೆ ಪಡೆಯಬಹುದು. 2014ರಲ್ಲಿ ಕರ್ನಾಟಕ ಸರ್ಕಾರವು ಪ್ರಾರಂಭಿಸಿದ ಕೃಷಿ ಯಂತ್ರಧಾರೆ ಯೋಜನೆಯು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕಸ್ಟಮ್ ಹೈರಿಂಗ್ ಸೇವಾ ಕೇಂದ್ರಗಳ ಅಂದರೆ CHSC ಮೂಲಕ ಆಧುನಿಕ ಕೃಷಿ ಉಪಕರಣಗಳಿಗೆ ಪ್ರವೇಶವನ್ನು ಒದಗಿಸುವ ಮೂಲಕ ಕೃಷಿ ಯಾಂತ್ರೀಕರಣವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಬೆಳೆ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಕಾರ್ಮಿಕರ ಕೊರತೆಯನ್ನು ನೀಗಿಸಲು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯ ಮಾಡುವುದು,
ಕೃಷಿ ವೆಚ್ಚವನ್ನು ಕಡಿಮೆ ಮಾಡಿ ಮತ್ತು ಲಾಭದಾಯಕತೆಯನ್ನು ಹೆಚ್ಚಿಸುವ ಪ್ರಮುಖ ಉದ್ದೇಶವನ್ನು ಕೃಷಿ ಯಂತ್ರಧಾರೆ ಯೋಜನೆಯು ಒಳಗೊಂಡಿದೆ. ಈ ಯೋಜನೆಯು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ RKVY ಮತ್ತು ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ NFSM ಅಡಿಯಲ್ಲಿ ರೈತರು ಯಂತ್ರೋಪಕರಣಗಳ ಮೇಲೆ 40% ಸಬ್ಸಿಡಿಯನ್ನು ಪಡೆಯಲು ಅವಕಾಶವಿದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆದ್ಯತೆಯನ್ನು ನೀಡಲಾಗುವುದು. ಕೃಷಿಗಾಗಿ ಡ್ರೋನ್ ತಂತ್ರಜ್ಞಾನವನ್ನು ನಿಖರವಾದ ಸಿಂಪರಣೆ ಮತ್ತು ಬೆಳೆ ಮೇಲ್ವಿಚಾರಣೆಗಾಗಿ ಬಳಸಲಾಗುತ್ತಿದೆ. ಎಲೆಕ್ಟ್ರಿಕ್ ಮತ್ತು ಸೌರ ಚಾಲಿತ ಯಂತ್ರೋಪಕರಣಗಳನ್ನು ಬಳಸುವುದರಿಂದ ವೆಚ್ಚ ಕಡಿಮೆ ಮತ್ತು ಪರಿಸರ ಸ್ನೇಹಿ ಪರಿಹಾರಗಳಿವೆ. ಯಾಂತ್ರೀಕರಣವು ಕರ್ನಾಟಕದಲ್ಲಿ ಕೃಷಿಯಲ್ಲಿ ಕ್ರಾಂತಿಯನ್ನುಂಟು ಮಾಡುತ್ತಿದೆ. ಕೃಷಿಯನ್ನು ಹೆಚ್ಚು ಪರಿಣಾಮಕಾರಿ ಮತ್ತು ಲಾಭದಾಯಕವಾಗಿಸುತ್ತಿದೆ. ಸರ್ಕಾರದ ಬೆಂಬಲ, ಜಾಗೃತಿ ಅಭಿಯಾನಗಳು ಮತ್ತು ತಾಂತ್ರಿಕ ಪ್ರಗತಿಯೊಂದಿಗೆ ಕರ್ನಾಟಕದ ರೈತರಿಗೆ ಭವಿಷ್ಯವು ಆಶಾದಾಯಕವಾಗಿದೆ. ಒಂದು ಕಾಲದಲ್ಲಿ ಕೃಷಿ ಎಂದರೆ ಒಂದೇ ಬೆಳೆ, ಒಂದೇ ಆದಾಯ. ಆದರೆ ಇಂದಿನ ಕಾಲದಲ್ಲಿ ಕೃಷಿಯ ಮುಖವೇ ಬದಲಾಗಿದೆ. ಹೊಸ ತಂತ್ರಜ್ಞಾನ, ನವೀನ ಆಲೋಚನೆಗಳು ಮತ್ತು ವಿವಿಧ ಬೆಳೆಗಳ ಕೃಷಿಯ ಮೂಲಕ ರೈತರು ತಮ್ಮ ಜೀವನವನ್ನು ಹೊಸ ಹಾದಿಯಲ್ಲಿ ಸಾಗಿಸುತ್ತಿದ್ದಾರೆ. ದೇವನಹಳ್ಳಿ ತಾಲೂಕು ತೈಲಗೆರೆ ಗ್ರಾಮದ ರೈತ TN ಮಂಜುನಾಥ್ ಅವರು ಹೇಗೆ ಈ ಮಿಶ್ರ ಬೆಳೆ ಹಾಗೂ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಿ ಯಶಸ್ಸು ಸಾಧಿಸಿದ್ದಾರೆ ಎನ್ನುವುದನ್ನು ತಿಳಿಯೋಣ. ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಮನುಷ್ಯ ಅನಾದಿ ಕಾಲದಿಂದಲೂ ಕೂಡ ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಆದರೆ ಈ ವ್ಯವಸಾಯದಲ್ಲಿ ಅನೇಕರು ಯಶಸ್ವಿಯಾಗಿದ್ದಾರೆ, ಅನೇಕರು ನನಗೆ ನಷ್ಟ ಆಗಿದೆಯಪ್ಪ, ಯಾಕೆ ಬೇಕು ವ್ಯವಸಾಯ ಅನ್ನೋಂಥ ಮಾತನ್ನು ಕೂಡ ಹಾಡ್ತಿರ್ತಾರೆ. ಆದರೆ ಕೆಲವು ರೈತರಂತೂ ಅದೇಗೆ ನಷ್ಟ ಆಗುತ್ತೆ, ನಾನು ಖಂಡಿತವಾಗ್ಲೂ ಇದರಲ್ಲೇ ಜೀವನ ಕಟ್ಕೊಂಡಿದ್ದೀನಲ್ಲ ಅಂತ ತಮ್ಮ ಜೀವನವನ್ನೇ ಉದಾಹರಣೆಯಾಗಿ ಕೂಡ ನೀಡ್ತಿರ್ತಾರೆ. ಅವರೆಲ್ಲರೂ ಕೂಡ ಪ್ರಗತಿಪರ ರೈತರೇ ಆಗಿರ್ತಾರೆ. ಹೇಗೆ ತಮ್ಮ ಜೀವನವನ್ನು ಪ್ರಗತಿಪರ ರೈತರಾಗಿ ಜೀವನ ನಡೆಸ್ತಿದ್ದಾರೆ, ಬೇರೆಯವರಿಗೆ ಮಾದರಿಯಾಗಿದ್ದಾರೆ ಅನ್ನೋದನ್ನು ನೋಡೋಣ. ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕುಂದಣ ಹೋಬಳಿಯ ತೈಲಗೆರೆ ಗ್ರಾಮದಲ್ಲಿ ನಾವಿದ್ದೇವೆ. ಇಲ್ಲಿರುವಂತಹ ಪ್ರಗತಿಪರ ರೈತರು TN ಮಂಜುನಾಥ್ ಅವರು. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಮಂಜುನಾಥ್ ಅವರೇ, ನಮಸ್ಕಾರ. ನಮಸ್ತೆ. ಏನೋ ಮಾಡ್ತಾ ಇದ್ರಿ? ತೋಟದಲ್ಲಿ ಕಳೆ ಕೀಳ್ತಾ ಇದ್ದೀವಿ ಸರ್. ಹಾಂ. ತಾವು ಇಲ್ಲೆಲ್ಲ ನೋಡ್ತಿದ್ರೆ ಜೋಳವನ್ನು ಬೆಳೀತಾ ಇದ್ದೀರಾ ಈ ಒಂದು ಇದರಲ್ಲಿ. ಈಗ ಏನೇನು ಬೆಳೆಯನ್ನು ಬೆಳೀತಿದ್ರ ಮಂಜುನಾಥ್ ಅವರೇ? ಜೋಳ, ಹೂಕೋಸು, ಆಲೂಗಡ್ಡೆ ಬೆಳಿತೀವಿ. ಈ ಮೂರನ್ನು ಬೆಳೀತಿದ್ದೀರಾ. ಎಷ್ಟು ಎಕರೆ ಇದೆ ನಿಮಗೆ ಜಮೀನು? ನಮ್ಮದು ಒಂದು 2.5 ಎಕರೆ ಇದೆ ಸರ್. 2.5 ಎಕರೆ ಇದೆಯಾ? ಹಾಂ. ಈಗ ಪ್ರತಿ ವರ್ಷ ನೀವು ಎಷ್ಟು ಬೆಳೆಗಳನ್ನು ಬೆಳೀತೀರಾ? ವರ್ಷಕ್ಕೆ 3 ಬೆಳೆ ಸರ್. ವರ್ಷಕ್ಕೆ 3 ಬೆಳೆ ಅಂದರೆ ಯಾವಾಗ ಆರಂಭ ಮಾಡ್ತೀರಾ? ಒಂದು ಬೆಳೆ ಆದಮೇಲೆ ಕಂಟಿನ್ಯೂಸ್ ಇನ್ನೊಂದು ಬೆಳೆ ಇದು ಮಾಡ್ತೀವಿ ಸರ್. ಹಾಂ. ಅಂದರೆ ನಾನು ಹೇಳ್ತಿರೋದೇನು ಅಂತಂದರೆ, ಒಂದೇ ಸಾರಿ ಬೆಳೀತೀರಾ 3 ಬೆಳೆನ? ಒಂದೇ ಸಲ ಇಲ್ಲ ಸರ್, ಒಂದು ಬೆಳೆ ಆದಮೇಲೆ ಒಂದು ಬೆಳೆ. ಹೌದಾ? ಹೌದು. ಮೊದಲೇ ಯಾವ್ದು ಬೆಳೀತೀರಾಗಿದ್ರೆ? ಇದು ಅಂತ ಇಲ್ಲ, ಸೀಸನ್ ತಕ್ಕನಂಗೆ ಒಂದು ಸಲ ಜೋಳ, ಒಂದು ಸಲ ಹೂಕೋಸು, ಒಂದು ಸಲ ಆಲೂಗಡ್ಡೆ. ಈಗ ಜೋಳನ ಯಾವ ಒಂದು ಸೀಸನಲ್ಲಿ ಬೆಳೆಯುವಂಥದ್ದು ನೀವು? ಅದು ಯಾವ ಸೀಸನ್ ಬೇಕಾದ್ರೂ ಆಗ್ಬೋದು ಜೋಳ. ಹಾಂ. ಅದಕ್ಕೆ ಸೀಸನ್ ಏನಿಲ್ಲ, ಇದು ಯಾವ ಎನಿ ಟೈಮ್ ಆಗುತ್ತೆ. ಈ ಸರಿ ಯಾವಾಗ ಹಾಕಿದ್ರಿ ಆಗಿದ್ರೆ? ಎಲ್ಲ ಹಾಕಿ 20 ದಿನ ಆಗಿದೆ ಸರ್. 20 ದಿನ ಆಗಿದೆ. ಇದಾದ್ಮೇಲೆ ಹೂಕೋಸು ಕೂಡ ಅದು ಹಾಕಿರ್ತೀರಾ? ಇದಾದ್ಮೇಲೆ ಹೂಕೋಸು ಹಾಕ್ತೀರಾ ಅಥವಾ ಆಲೂಗಡ್ಡೆ ಹಾಕ್ತೀರಾ? ಇಲ್ಲ, ಆಲೂಗಡ್ಡೆ ಸೀಸನ್ನು ಅದು ನವಂಬರ್ ಉಣಿದ್ರೆ ಲಾಸ್ಟ್ ನವಂಬರ್ ಡಿಸೆಂಬರ್ 2 ತಿಂಗಳದ್ದು ಹಾಕೋದು. ಇನ್ನು ಜೋಳನೂ ಹೂಕೋಸು ಯಾವಾಗ ಬೇಕಾದ್ರೂ ಹಾಕ್ಬೋದು ಎನಿ ಟೈಮ್. ಅದಕ್ಕೆ ಸೀಸನ್ ಇದೆ, ಅಕ್ಟೋಬರಿಂದ ಡಿಸೆಂಬರ್ವರೆಗೂ ಲಾಸ್ಟ್. ಈಗ ಈ 3 ಬೆಳೆ ನೀವು ಬೆಳೀತಿದ್ದೀರಲ್ಲ, ಈ 3 ಬೆಳೆನಲ್ಲಿ ತುಂಬ ನಿಮಗೆ ಲಾಭ ಕೊಡುವಂಥದ್ದು ಯಾವುದು ಬೆಳೆ?
ಬೆಲೆ ಇದ್ದರೆ ಎಲ್ಲವೂ ಲಾಭ ಬರುತ್ತೆ, ಬೆಲೆ ಇಲ್ಲ ಅಂದರೆ ಯಾವುದು ಲಾಭ ಇಲ್ಲ. ಈಗ ಜೋಳ 2 ರೂಪಾಯಿ ಇದೆ ಕೆ ಜಿ, 2 ರೂಪಾಯಿ ಇದ್ದರೆ ಅದ್ರ ಖರ್ಚಿದು ಬರಲ್ಲ, ಎಲ್ಲ ತಲೆ ಮೇಲೇ ಬರುತ್ತೆ. ಮತ್ತೆ ನೀವು ಯಾವ ಲೆಕ್ಕಾಚಾರ ಹಾಕೊಂಡು ಬೆಳಿತೀರಾಗಿದ್ರೆ ಇದನ್ನ? ಬೆಳಿಬೇಕು, ರೈತರಾಗಿ ಹುಟ್ಟಿದ್ದೀವಿ, ಬೆಳಿಬೇಕು, ಮಾಡಬೇಕು, ವ್ಯವಸ್ಥೆ ಮಾಡ್ತೀವಿ. ಯಾಕೆ ಅಂತಂದರೆ ಈಗ ನೀವು ಲಾಭ ಮಾಡಬೇಕಾಗಿರುತ್ತೆ, ಹಾಗಾಗಿ ಈ ಒಂದು ಲಾಭಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಇದು ಮಾಡುವಂಥದ್ದು. ಆದರೆ ಲಾಭ ಬರುತ್ತೆ ಅನ್ನೋ ಮೂಮೆಂಟಾಗಿ ಇರ್ತೀವಿ, ಅದು ಮಾರ್ಕೆಟಿಂಗ್ ನಮ್ಮ ಕೈಯಲ್ಲಿಲ್ಲಲ್ಲ, ಅದು ಮಾರ್ಕೆಟ್ ಜೂಜಿದ್ದಂಗಿದೆ ಅಂತ. ಯಾಕೆ ಅಂತಂದ್ರೆ ಈಗ ನೀವೇ ಒಂದು ಮಾತು ಹೇಳ್ತಿದ್ರಿ, ಯಾವಾಗ ಬೇಕಾದ್ರೆ ಬೆಳಿತೀವಿ ಅಂತ ಅಂದ್ಬಿಟ್ಟು. ನಿಜ, ಬೆಳಿಬೇಕಾದ್ರೆ ಹೋದ ವರ್ಷ ಇಂಥ ಸೀಸನಾಗ 22 ರೂಪಾಯಿ ಇತ್ತು 1 kg ಜೋಳ. 1 kg ಜೋಳಕ್ಕೆ 3 ತೆನೆ ಹಾಕಿದ್ರೆ 1 kg ಬರುತ್ತೆ, ಇಲ್ಲ 2 ಹಾಕಿದ್ರು ಸಾಕು. ಈಗ 2 ರೂಪಾಯಿ ಇದೆ, 2 ರೂಪಾಯಿ ಇದೆ, ಖರ್ಚಿದು ಬರಲ್ಲ. ಒಂದು ನಾರು ಬಂದು 80 ಪೈಸಾ, 22 ರೂಪಾಯಿ ಇದ್ದಿದ್ದು ಈ ಸೀಸನ್ನಲ್ಲಿ ಈಗ 2 ರೂಪಾಯಿ ಇದೆ. ಈಗ ನೀವು ಇದನ್ನ ಬೆಳಿಬೇಕು ಅಂತಂದ್ರೆ ಎಷ್ಟು ಈ ಒಂದು ಭೂಮಿಯನ್ನು ಹೇಗೆ ನೀವು ಇದನ್ನ ಒಂದು 3-4 ಥರ ಕಲ್ಟಿವೇಶನ್ ಮಾಡಬೇಕು, ಆಮೇಲೆ ರೋಟ್ರಿ ಹೊಡಿಬೇಕು, ಗೊಬ್ಬರ ಹಾಕಬೇಕು, ವ್ಯವಸಾಯ ಮಾಡಬೇಕು. ಅಂದರೆ ಮೊದಲು ಯಾವ ಥರ ಮಾಡಿದ್ರಿ? ಫಸ್ಟ್ ಎಲ್ಲ ಭೂಮಿ ಉಳುಮೆ ಮಾಡಬೇಕು. ಓಕೆ, ಉಳುಮೆ ಆದಮೇಲೆ ಎಲ್ಲ ಲಾಗೋಡು ಗೊಬ್ಬರ ಎಲ್ಲ ಹಾಕಿದಾದ್ಮೇಲೆ ಡ್ರಿಪ್ ಪೈಪ್ ಎಲ್ಲ ಹಾಕೊಂಡು ಆಮೇಲೆ ನಾರು ತಗೊಂಬಂದು ಕೊಂಡ್ಕೊಂಬಂದು ನಾರು ಉಣೋದು. ಒಂದು ನಾರು ಬಂದು 70 ಪೈಸೆ ಬೀಳುತ್ತೆ. ಎಲ್ಲಿಂದ ತೊಗೊಂಬರ್ತೀರಾ? ನರ್ಸರಿ ಸರ್. ನರ್ಸರಿಯಿಂದ. ಈಗ ಆ ನರ್ಸರಿಯಿಂದ ತೊಗೊಂಬರ್ತಿರಲ್ಲ ನಾರು, ಅದು ಒಳ್ಳೆ ಫಸಲು ಕೊಡುತ್ತೆ ಅಂತ ನಿಮ್ಗೇನು ಗ್ಯಾರಂಟಿ? ಅಲ್ಲಿ ನಾವು ಚೆನ್ನಾಗಿ ಮಾಡಿದರೆ ಅದು ಫಸಲು ಚೆನ್ನಾಗಿ ಬರುತ್ತೆ. ಅಲ್ಲ, ಯಾಕೆಂತಂದ್ರೆ ಈಗ ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಕರಿತೀವಿ. ಕೆಲವು ಟೈಮಲ್ಲಿ ರೈತರು ಹೇಳ್ತಿರ್ತಾರೆ, ನಾವೆಲ್ಲ ಹಾಕಿದ್ವಿ, ನೋಡಿದ್ರೆ ಫಲನೇ ಬರಲಿಲ್ಲ. ಅಲ್ಲ ಸರ್, ಫಲ ಬರುತ್ತೆ, ರೇಟ್ ಸಿಕ್ಕಲ್ಲ. ಯಾವ ಟೈಮಾಗ ಹಾಕಿದ್ರು ಫಲ ಬರುತ್ತೆ. ಮತ್ತೊಂದೇನಪ್ಪ ಅಂತಂದ್ರೆ ನಾನು ಹೇಳೋದು, ಈಗ ನೀವು ಈ ಥರ ನರ್ಸರಿಯಿಂದ ತೊಗೊಂಬಂದಿದ್ದೀರಲ್ಲ, ತೊಗೊಬಂದಾಗ ಈ ಒಂದು ಪ್ರದೇಶ ಬರೀ ಜೋಳಕ್ಕಾಗಿ ಎಷ್ಟು ಪ್ರದೇಶ ನೀವು ಮೀಸಲಿಟ್ಟಿದ್ದೀರಾ? ಜೋಳ ಕಂಟಿನ್ಯೂಷನ್ ಆಗಿ ಅದೇ ಇಕ್ತಾ ಇದ್ರೆ ಈಲ್ಡ್ ಬರುತ್ತೆ, ಆಮೇಲೆ ತೋಟ ಬೆಳೆನೇ ಆಗಲ್ಲ. ಕಂಟಿನ್ಯೂಸ್ ಆಗಿ ಇಕ್ಕಂಗಿಲ್ಲ ಅದು. ಅಲ್ಲ, ಈಗ ತಕ್ಷಣಕ್ಕೆ ಬೆಳೆದಿದ್ದೀರಾ? ತಕ್ಷಣಕ್ಕೆ 70 ದಿನ ಬೇಕದು ಬೆಳೆಬೇಕಾದ್ರೆ. ಈಗ ಇದರ ಜೊತೆಗೆ ಈಗ ಒಂದು ಕಡೆ ಒಂದು ಜೋಳದ ಒಂದು ಗಿಡದಿಂದ ಮತ್ತೊಂದು ಜೋಳಕ್ಕೆ ಎಷ್ಟು ಅಂತರ ಬಿಟ್ರಿ? 1-1.5 ಅಡಿ ಬಿಡಬೇಕು. 1-1.5 ಅಡಿ. ಮತ್ತೆ ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ 2 ಅಡಿ ಕೊಟ್ಟಿದ್ದೀರಾ. ತುಂಬ ಚೆನ್ನಾಗಿ ಬೆಳೆ ಬರಬೇಕು ಅನ್ನೋದು ಎಷ್ಟು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ? ಅದೇ 1.5 ಅಡಿ 2 ಅಡಿ ಕರೆಕ್ಟು ಮೆಜರ್ಮೆಂಟ್. ಹಾಗಿದ್ರೆ 1 ಎಕರೆನಲ್ಲಿ ಎಷ್ಟು ನೀವು ನಿಮಗೆ ಫಸಲು ಸಿಗುತ್ತೆ ಇದರಲ್ಲಿ? 1 ಎಕರೆಯಲ್ಲಿ ಚೆನ್ನಾಗಿ ಬೆಳೆದ್ರೆ ಬರುತ್ತೆ ಸರ್, ಒಂದು 12 ಟನ್ ಬರುತ್ತೆ. 12ರಿಂದ 15. ಈಗ ನೀವು ಈ ಥರ ಏನು ಬೆಳೀತಿದ್ದೀರಲ್ಲ, ಸಾಮಾನ್ಯವಾಗಿ ನೀವೇನು ಮಾಡ್ತೀರಾ ಅಂತಂದರೆ ಗಿಡ ಹಾಕ್ತೀರಾ, ಅದಕ್ಕೆ ನೀರು ಉಣಿಸ್ಬೇಕಾಗುತ್ತೆ. ನೀರು ಹೇಗೆ ಉಣಿಸ್ತೀರಾ ಇದಕ್ಕೆಲ್ಲ? ಡ್ರಿಪ್ ಇರಿಗೇಷನ್. ಡ್ರಿಪ್ ಇರಿಗೇಷನ್. ಈ ಡ್ರಿಪ್ ಇರಿಗೇಷನ್ಗೆ ಇದಕ್ಕೆಲ್ಲ ಹೇಗೆ ವ್ಯವಸ್ಥೆ ಹೇಗೆ ಮಾಡ್ಕೊಂಡ್ರಿ? ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸ್ಕೀಮಲ್ಲಿ ಡ್ರಿಪ್ ಪೈಪ್ ತಗೊಂತೀವಿ. ಈಗ ನೀವು ಇದು ತೊಗೊಂಡ್ರಲ್ಲ, ನಿಮಗೆ ಏನು ನೀರಿನ ವ್ಯವಸ್ಥೆ ಎಲ್ಲ ಹೇಗಿದೆ? ಬೋರ್ವೆಲ್. ಅಂದರೆ ಬೋರಲ್ಲಿ ಹಾಕ್ಸಿದ್ದೀರಾ ನೀವು? ಬೋರ್ವೆಲ್ ಹಾಕಿದ್ದೀವಿ. ನೀರು ತುಂಬ ಚೆನ್ನಾಗಿದೆ. ಈ ನೀರಿನ ಸಂಗ್ರಹಣೆ ಎಲ್ಲ ಹೇಗೆ ಮಾಡ್ಕೊಳ್ತೀರಾ? ಡೈರೆಕ್ಟಾಗಿ ಹಂಗೆ ಮೋಟ್ರ್ ಸ್ಟಾರ್ಟ್ ಮಾಡಿದ್ರೆ ಕರೆಂಟ್ ಇದ್ದಾಗ ಸಿಂಪ್ಲರಲ್ಲಿ ಇದು ಡಿಪ್ರಿಗೇಷನಲ್ಲಿ ಬರುತ್ತೆ, ಗೇಟ್ ಹೊಲ್ತಿರೋದ್ರೆ ಸರ್. ಅಂದರೆ ನಾನು ಹೇಳ್ತಿರೋದೇನು ಅಂತಂದರೆ ಈ ತೊಟ್ಟಿಗಳೇನಾದ್ರು ಕೃಷಿ ಹೊಂಡ. ಕೃಷಿ ಹೊಂಡದಲ್ಲಿ ಒಂದು ಸ್ವಲ್ಪ ಗಲೀಜು ಅದೆಲ್ಲ ಬರುತ್ತೆ, ಬ್ಲಾಕ್ ಆಗುತ್ತೆ ಪೈಪು, ಡೈರೆಕ್ಟ್ ಬಿಟ್ಟಷ್ಟು ಬರಲ್ಲ. ಅದಕ್ಕೆ ನೀವು ನೇರವಾಗಿ ಬಿಟ್ಕೊಂಡ್ಬಿಡ್ತಾ ಇದ್ದೀರಾ? ಈಗ ನೀವು ಎಷ್ಟು ದಿವಸಕ್ಕೊಮ್ಮೆ ಈ ಥರ ನೀರು ಬಿಡ್ತಿದ್ದೀರಾ? 3 ದಿನಕ್ಕೊಂದ್ಸಲ ಬಿಡಬೇಕು. 3 ದಿವಸಕ್ಕೊಂದ್ಸರಿ ಬಿಡಬೇಕು. ಈ ರೀತಿಯಲ್ಲಿ ಬಿಟ್ಟ ನಂತರದಲ್ಲಿ ನೀವು ಸಾಮಾನ್ಯವಾಗಿ ಈ ಒಂದು ಗಿಡ ಬೆಳಿಬೇಕು ಅಂತಂದರೆ ಎಷ್ಟು ದಿವಸ ಬೇಕು? ಬಿಡುತ್ತೇನೆ ಬಂದು ಒಟ್ಟು ಟೋಟಲ್ ಕೊಯ್ಲ್ಕ 70-76 ದಿನ. 70-76 ದಿವಸ ಬರಬೇಕಾಗುತ್ತೆ. ಈಗ ಆ ಥರ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಈ ಕಡೆ ಮಣ್ಣಾಯಿತು, ಈ ಕಡೆ ನೀರಾಯಿತು, ಇದಕ್ಕೆ ಬೇಕಾಗಿರೋಂಥ ಗೊಬ್ಬರ ಯಾವ್ದು ಬಳಸ್ತೀರಾ? 20 ಲಾಗೋಡು ಇಲ್ಲ DAP, ತಿಪ್ಪೆ ಗೊಬ್ಬರ ಅದೆಲ್ಲ ಹಾಕ್ಬೇಕು. ಸರ್, ಈ ಗೊಬ್ಬರ ಎಲ್ಲ ನೀವೇ ತಯಾರು ಮಾಡ್ಕೋತೀರಾ ಅಥವಾ ತಿಪ್ಪೆಲಿ ನಮ್ಮಲ್ಲೇ ದನಗಳಿದಾವಲ್ಲ, ತಿಪ್ಪೆಲೆ. ಎಷ್ಟು ದನಗಳು ಸಾಕಿದ್ದೀರಿ ನೀವು? ನಮ್ಮಲ್ಲಿ 6 ಇದೆ. 6 ಇದೆ. ಅಂದರೆ ಒಟ್ಟು ಗೊಬ್ಬರ ಎಷ್ಟು ಸಿಗ್ಬೋದು ನಿಮಗೆ? ಒಂದು ಅಂದಾಜು ಒಂದು ಎಷ್ಟು ಸಾರಿ ಬಳಸೋದಕ್ಕೆ ಸಾಧ್ಯತೆಗಳಿದೆ ಅಂತ ಅಂದ್ಬಿಟ್ಟು? ಅಂದರೆ ನೀವು ಒಂದು ಸಾರಿ ನೀವು ಈಗ ಗೊಬ್ಬರ ನೀವು ಅಲ್ಲಿ ತಿಪ್ಪೆ ಮಾಡಿರ್ತೀವಿ, ತಿಪ್ಪೆ ಲಾಟ್ ಹಾಕ್ತೀವಿ, ಅದನ್ನ ಬಳಸ್ತೀರಾ ನೀವು? ಟ್ರ್ಯಾಕ್ಟರ್ ತುಂಗೊಂಬಂದು ಒಂದು ವರ್ಷದಲ್ಲಿ 2 ಸಲ ಹಾಕ್ತೀವಿ. 2 ಸಾರಿ ಹಾಕ್ತೀರಾ? ಅಂದ್ರೆ ಈ ಗೊಬ್ಬರ 2 ಸಾರಿ ಹಾಕಿದ್ರೆ ಸಾಕಾಗಿದೆ ಇದಕ್ಕೆ? ಇದ್ರೆ ತಿಂಗಳ ಬೆಳೆ ಬೆಳೆಗೂ ಹಾಕ್ಬೋದು, ಇರ್ಬೇಕಲ್ಲ. ಅದಕ್ಕೆ ನಾನು ಕೇಳಿದ್ದೆ. ಯಾಕೆ ಅಂತಂದ್ರೆ ಈಗ ನೋಡಿ, ಇದೇ ನಿಮ್ಮ ಹತ್ರ ನೀವು ಹಾಕ್ತಿದ್ದೀರಾ, ಈಗ 6 ದನ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡ್ಬೇಕಾಗತ್ತೆ? ನಾವು ಹೊರಗಡೆಯಿಂದ ತರಬೇಕಾಗತ್ತೆ. ಆ ಥರ ಈಗ ಏನಿದೆಯಲ್ಲ, ಖರ್ಚು ಜಾಸ್ತಿ ಬರುತ್ತೆ. ನನಗೆ ಉದ್ದೇಶನೇ ಅದು.
ಕಾರಣ ಏನಂದರೆ ಖರ್ಚು ನಿಮ್ಮದು ಕಡಿಮೆ ಇರಬೇಕು ಮತ್ತು ಅನುಕೂಲ ಆಗಬೇಕು, ನಿಮಗೆ ಖರ್ಚು ಹೆಚ್ಚಾಗಬಾರ್ದು, ಅದರಲ್ಲಿ ನಷ್ಟ ಅನ್ನೋದಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ಹಾಗಾಗಿ ಈಗ 6 ದನಗಳು ಸಾಕಾಗುತ್ತೆ ಇನ್ನು ಕೊಟ್ಟಿಗೆ ಗೊಬ್ಬರ ಅನ್ನೋಂಥದ್ದು. ಇದ್ರ ಜೊತೆಗೆ ಈಗೇನು ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ದೀರಲ್ಲ, ಇದಕ್ಕೆ ಹೇಗೆ ಗಿಡಗಳು ತುಂಬ ಚೆನ್ನಾಗಿ ಬರ್ತಾ ಇದೆ, ಒಂದು ನೀವು ರಾಸಾಯನಿಕ ಪದಾರ್ಥಗಳನ್ನು ಬಳಸೋ ಸಂದರ್ಭದಲ್ಲಿ ಅದಕ್ಕೆ ಹೇಗೆ ಬರುತ್ತೆ? ಇವೆರಡರಲ್ಲಿ ಒಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್. ಕೊಟ್ಟಿಗೆ ಗೊಬ್ಬರನೇ ತುಂಬ ಚೆನ್ನಾಗಿ ಬರುವಂಥದ್ದು. ಹಾಗಿದ್ರೆ ಈಗ ನೀವು ಈ ಥರ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಭೂಮಿ ಫಲವತ್ತತ್ತದೆ. ಹಾಂ, ರಾಸಾಯನಿಕ ಗೊಬ್ಬರಗಳಾದರೆ ಭೂಮಿ ಸತ್ವ ಎಲ್ಲ ಕಳ್ಕೊಂತದೆ, ದಿನ ಕಳೆದಂಗೆಲ್ಲ ಅದೆಲ್ಲ ಸತ್ವ ಕಳ್ಕೊಂತದೆ. ಸತ್ವ ಕಳ್ಕೊಂಡ್ರೆ ಸದ್ಯದ ಮಟ್ಟಿಗೆ ಕೆಲಸ ಮಾಡಿಕೊಡ್ತದೆ. ನಿಜ. ತಿಪ್ಪೆ ಗೊಬ್ಬರ ಹಾಕಿದ್ರೆ 100% ಕ್ಯೂರ್ ಆಗಿ ಚೆನ್ನಾಗಿ ಭೂಮಿ ಫಲವತ್ತತ್ತದೆ. ರಾಸಾಯನಿಕ ಗೊಬ್ಬರ ಆದರೆ ಭೂಮಿ ಬರಡಾಗುತ್ತೆ. ಹಾಗಿದ್ರೆ ಬನ್ನಿ ಮತ್ತೆ ನೀವಿನ್ನು ಬೆಳೆದಿರುವಂಥ ಬೇರೆ ಬೆಳೆಯನ್ನು ಕೂಡ ನೋಡೋಣ. ಮಂಜುನಾಥ್ ಅವರೇ, ಈಗ ನೀವು ಜೋಳದ ಬಗ್ಗೆ ಹೇಳ್ತಾ ಇದ್ರಿ, ನಾವು ಜೋಳದ ಬಗ್ಗೆ ಎಲ್ಲ ಮಾತಾಡಿದ್ವಿ. ಗುಲಾಬಿ ಬೆಳೀತಿದ್ದೀನಿ ಅಂತ ಹೇಳಿದ್ರಿ. ಈಗ ನಾವು ಗುಲಾಬಿ ಬೆಳೆದಿರುವಂಥ ಜಾಗಕ್ಕೆ ಕೂಡ ಬಂದಿದ್ದೀವಿ. ಈ ಹೂವೆಲ್ಲ ನೋಡ್ತಿದ್ರೆ ಒಂಥರ ಆನಂದ ಅನಿಸುತ್ತೆ. ಇದು ನಿಮ್ಮ ಜೀವನದಲ್ಲಿ ಹೇಗೆ ಆನಂದ ಕೊಡ್ತಾ ಇದೆ ಮಂಜುನಾಥ್ ಅವರೇ? ನಮ್ಗೇನು ರೇಟ್ ಚೆನ್ನಾಗಿ ಸಿಕ್ಕಿದ್ರೆ ಆನಂದವಾಗಿತ್ತು. ಅದಕ್ಕೆ ಕೇಳ್ತಿರೋದು, ಹೇಗೆ ರೇಟೆಲ್ಲನೂ ಅಂದರೆ ನಿಮಗೆ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ಬೆಲೆ ಎಲ್ಲ ಸಿಗ್ತಾ ಇದೆಯಾ ಈ ಒಂದು ಗುಲಾಬಿಯಿಂದ? ಹೇಗೆ ಮಾರ್ಕೆಟಿಂಗ್ ಕಡಿಮೆ ಸರ್. ಹಾಂ, ಮಾರ್ಕೆಟಿಂಗ್ ಇಲ್ಲ. ಏನೋ ಹಬ್ಬ ಸೀಸನ್ಗಳಿಗೆಲ್ಲ ಸ್ವಲ್ಪ ಬೆಲೆ ಜಾಸ್ತಿ ಇರ್ತದೆ. ಹಾಂ ಹಾಂ ಹಬ್ಬ ಕಳೆದ್ರೆ ಯಾವುದಿಲ್ಲ. ಹಾಂ ಹಾಂ. ಅಂದರೆ ಸಾಮಾನ್ಯವಾಗಿ ಈ ಹಬ್ಬದ ಸೀಸನ್ ಅಂತಂದ್ರಲ್ಲ, ಈ ಹಬ್ಬದ ಸಂದರ್ಭದಲ್ಲಿ ಈ ಒಂದು ಹೂಗೆ ಎಷ್ಟು 150-200 ರೂಪಾಯಿ ಗಂಟ ಬೆಲೆ ಇರುತ್ತೆ. ಹಾಂ, ಅಂದರೆ ನಿಮ್ಮ ಹತ್ರ ಅವರು ಕೊಂಡ್ಕೊಳ್ಳೋಂಥದ್ದೇ 100ರಿಂದ 150 ರೂಪಾಯಿ ತನಕ ಕೊಂಡುಕೊಳ್ತಾರೆ. ಇನ್ನುಳಿದ ಸಂದರ್ಭದಲ್ಲಿ ಎಷ್ಟು ಕೊಂಡುಕೊಳ್ತಾರೆ ನಿಮಗೆ? ಎಲ್ಲ 20 ರೂಪಾಯಿ ತನಿಂದಲೂ ಮಾರ್ಕೆಟಿಂಗ್ ಇರ್ತದೆ ಸರ್. 20 ರೂಪಾಯಿಂದಲೇ ಶುರು ಆಗಿಬಿಡುತ್ತೆ. ಹಾಗಿದ್ರೆ ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಬೆಳೆದ್ರೆ ನಮಗೆ ಇಂಥ ಸಂದರ್ಭಕ್ಕೆ ನಮಗೆ ಹೂ ತುಂಬ ಚೆನ್ನಾಗಿ ಸಿಗುತ್ತೆ. ಆ ಸಂದರ್ಭ ನಮಗೆ ತುಂಬ ಅಂದರೆ ಹಬ್ಬದ ಸಂದರ್ಭ ಅಂದರೆ ಯಾವ ಸಂದರ್ಭ ಅಂತೀರಾ? ಇಲ್ಲ, ಇದು ಎನಿ ಟೈಮ್ ಬಿಡ್ತಾ ಇರ್ತದೆ ಸರ್. 3 ದಿನಕ್ಕೆ ಒಂದ್ಸಲ ಕಿಳ್ತಾ ಇರ್ಬೇಕಿದು. ಇದು ಯಾವತ್ತು ರೇಟು ಯಾವತ್ತಿಲ್ಲ ಅಂತ ಗೊತ್ತಾಗಲ್ಲ ಇದು ಮಾರ್ಕೆಟು. ಬೆಳಗ್ಗೆ ಹೋಗಿರ್ತಾರೆ, ಬೆಳಗ್ಗೆ ಹೋದ್ರೆ ಒಬ್ಬರದು 150 ರೂಪಾಯಿ ಹೋಗಿದ್ರೆ ಮಾರ್ಕೆಟಿಂಗ್ ಏನೇನು ಜಾಸ್ತಿ ಜನ ಆದ್ರು ಅಂದ್ರೆ ಅದು 20ಕ್ಕೆ ಬರ್ತದೆ. ಹಣೆ ಬರ ಇದೆ ವ್ಯವಸ್ಥೆ ಯಾವ ಥರ ಅಂತ ಹೇಳೋಕ್ಕಾಗಲ್ಲ. ಒಂದು ಟೈಮು 100 ರೂಪಾಯಿ ಸಿಗ್ತದೆ, ಒಂದು ಟೈಮ್ ಎಲ್ಲ ಮುಂದಾಗ ಹೋಗ್ಬಿಟ್ಟಿರ್ತಾರೆ. ಮುಂದಾಗ ಹೋದ್ರೆ ಲಾಸ್ಟ್ ಬರೋಷ್ಟೊತ್ತಿಗೆ ಹೂವನೇ ಇರಲ್ಲ. ಅವಾಗ ಬೇಡಿಕೆ ಜಾಸ್ತಿ ಆಗ್ತದೆ. ಬೇಡಿಕೆ ಜಾಸ್ತಿ ಆದಾಗ 150-200 ರೂಪಾಯಿ ಡಿಮ್ಯಾಂಡ್ ಆಗ್ತದೆ. ಈಗ ನಾನು ಹೇಳೋದೇನು ಅಂತಂದರೆ, ಈಗ ನಿಮಗೆ ಜೋಳ ಹೇಳಿದ್ರಿ, ಎಲ್ಲ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಅದು ಇದಾಗಬಹುದು ಅಂತ. ಇದು ಒಮ್ಮೆಗೆ ನಿಮಗೆ ಕೈ ಹಿಡಿಯುತ್ತೆ, ಮತ್ತೊಮ್ಮೆ ಕೆಲವು ಟೈಮಲ್ಲಿ ಕಲ್ಟಿವೇಶನ್ ಯಾವಾಗೂ ಮಾಡೋಷ್ಟಿರಲ್ಲ ಸರ್. ಹಾಂ, ಒಂದ್ಸರಿ ಹಾಕಿ ಇಟ್ಬಿಟ್ರೆ ಅದೇ 3 ದಿನಕ್ಕೆ ಒಂದ್ಸಲ ಔಷಧಿ ಒಂದು ಸ್ವಲ್ಪ ಜಾಸ್ತಿ ತಗೊಂತದೆ. 3 ದಿನಕ್ಕೆ ಒಂದ್ಸಲ ಹೂವು ಕೀಳ್ತಾ ಇರ್ತೀವಲ್ಲ, ಅದ್ರಾಗ ಜಾಸ್ತಿ ಕಡಿಮೆ ಅಂತ ಬ್ಯಾಲೆನ್ಸ್ ಆಗ್ತಾ ಇರ್ತದೆ. ಇದು ಯಾವ ರೀತಿ, ಯಾವ ಪ್ರಕಾರದ್ದು ಇದು ಈ ಹೂವು ನೀವು ಹಾಕಿರೋದು? ಮೆರಾಬುನ್ ಅಂತನಾ? ಹಾಂ ಹಾಂ. ಈಗ ನೀವು ಈ ಥರದ್ದನ್ನು ಬೆಳೆಯೋದಾದರೆ ಸಾಮಾನ್ಯವಾಗಿ ಯಾವ ರೀತಿ ಭೂಮಿನ ನೀವು ಅಂದರೆ ಸಿದ್ಧತೆ ಮಾಡ್ಕೊಳ್ತೀರಿ ಇದಕ್ಕೆ? ಭೂಮಿ ಫಸ್ಟೆಲ್ಲ ಲೈನ್ ನೋಡ್ಕೊಂಡು ಅದ್ರಾಗೆಲ್ಲ ನಾರು ಇದು ಮಾಡಿಬಿಟ್ಟು ಆಮೇಲೆಲ್ಲ ಅದಕ್ಕೆ ತಕ್ಕದು ತಿಪ್ಪೆ ಗೊಬ್ಬರ, ಇದು ರಾಸಾಯನಿಕ ಗೊಬ್ಬರಗಳೆಲ್ಲ ಕೊಡಬೇಕು. ಅದ್ರ ಜೊತೆ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ. ಅಂದರೆ ಈಗ ನಾನು ಕೇಳ್ತಿರೋಂಥದ್ದು ಭೂಮಿನ ನೀವು ಒಂದು ರೀತಿಯಲ್ಲಿ ಉಳುಮೆ ಮಾಡ್ಕೊಳ್ತೀರಲ್ಲ, ಮಾಡಿ ಒಂದು ಲೈನ್ ಕಾಲುವೆ ಮಾಡಿ ಆ ಕಾಲುವೆಗೆಲ್ಲ ಗೊಬ್ಬರ ಅದೆಲ್ಲ ಹಾಕಿ ಪ್ರಾರಂಭದಲ್ಲಿ ಹಾಕ್ಬಿಡ್ತೀರಾ? ಫಸ್ಟ್ ಸ್ಟಾರ್ಟಿಂಗ್ ಆಮೇಲೆ ಮಲ್ಚಿಂಗ್ ಮಾಡ್ತೀರಾ, ಹೊದಿಕೆ ಕೂಡ ಮಾಡ್ತೀರಾ? ಗಿಡ ಎಲ್ಲ ಉಣಿ. ಹಾಗಿದ್ರೆ ಈಗ ಗಿಡ ಹುಣ್ತೀನಿ ಅಂತಂದ್ರಲ್ಲ, ಅದು ಹೇಗೆ ಕಾಂಡಗಳು ಎಲ್ಲಿಂದ ತೊಗೊಂಡ್ಬರ್ತೀರಾ? ಸಸಿನೇ ಕೊಂಡ್ಕೊಂಡ್ಬರ್ತೀರಾ? ಆ ಸಸಿ ಎಲ್ಲಿಂದ ತೊಗೊಂಡ್ಬರ್ತೀರಾ? ನರ್ಸರಿಗಳಲ್ಲಿ ಅದರಿಂದನೇ ತೊಗೊಂಡ್ಬರ್ತೀರಾ? ಇದು ಈಗ ಏನು ನೀವು ಓದ್ತಿದ್ದೀರಲ್ಲ ಒಂದೊಂದು ಸಸಿಗಳನ್ನು ಕೂಡ, ಇದರ ಒಂದು ಗಿಡಕ್ಕೂ ಮತ್ತೊಂದು ಗಿಡಕ್ಕೂ ಎಷ್ಟು ಅಂತರ ಇದೆ ಅಂತ ಹೇಳ್ತೀರಾ? 6 ಅಡಿ ಇದೆ, ಹಿಂಗ 3 ಅಡಿ ಇದೆ. ಒಂದು ಗಿಡದಿಂದ ಒಂದು ಗಿಡಕ್ಕೆ 3 ಅಡಿ ಡಿಫ್ರೆನ್ಸ್. ಮತ್ತು ಒಂದು ಸಾಲಿಂದ ಮತ್ತೊಂದು ಸಾಲಿಗೆ 6 ರಿಂದ 8 ಅಡಿ. 6 ಅಡಿಯಿಂದ 8 ಅಡಿ. ಹಾಂ ಹಾಂ. ಈಗ ನೀವು ಈ ಥರ ಗಿಡ ಹಾಕದ ನಂತರದಲ್ಲಿ ಇದು ಎಷ್ಟು ದಿವಸಕ್ಕೆ ಫಸಲನ್ನು ಬಿಡೋದಕ್ಕೆ ಶುರು ಆಗುತ್ತೆ? ಎಲ್ಲ ನಾವು ಒಂದು 2 ತಿಂಗಳು ಸರ್, 50-60 ದಿನಕ್ಕೆ ಸ್ಟಾರ್ಟ್ ಆಗುತ್ತೆ. 50-60 ದಿನಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಹೌದಾ? ಒಂದು ಗಿಡ ಎಷ್ಟು ಇದನ್ನು ಫಸಲನ್ನು ಕೊಡೋದಕ್ಕೆ? ಅವರೇಜು ನಾವು ಒಂದೊಂದು ಗಿಡದಾಗ ಜಾಸ್ತಿ ಇರ್ತದೆ, ಒಂದೊಂದು ಗಿಡ ಕಡಿಮೆ ಇರ್ತದೆ. ಅವರೇಜು ತಿಳ್ಕೊಂತವು ಇಷ್ಟು ಅಂತ ಕ್ಯಾಲ್ಕುಲೇಷನ್ ಅಲ್ಲ. ಆ ಒಂದು ಈಗ ಯಾಕೆಂದ್ರೆ ನೀವು ಹೇಳಿದ್ರಲ್ಲ 50ರಿಂದ 60 ದಿನಕ್ಕೆ ಅಂತ ಅಂದ್ಬಿಟ್ಟು, ಆ ಸಂದರ್ಭದಲ್ಲಿ ಒಂದು ಗಿಡದಲ್ಲಿ ಚಿಕ್ಕ ಗಿಡ ಇನ್ನೊಂದು ಅವಾಗೆಲ್ಲ ಒಂದು ಎಕರೆಗೆಲ್ಲ ಒಂದು 20 kg 30 kg ಬರುತ್ತೆ. 20 kg 30 kg ಆ ಥರ ಕೊಟ್ಕೊಂಡು ಎಷ್ಟು ವರ್ಷ ತನಕ ನಾನು ಒಂದೇ ಗಿಡವನ್ನು 4-5 ವರ್ಷ ಮಾಡ್ಬೋದು. 4-5 ವರ್ಷ. ಅದಾದ ನಂತರದಲ್ಲಿ ಬದಲಾವಣೆ ಮಾಡಬೇಕು. ಕ್ರಾಪ್ ಕಟಿಂಗ್ ಕೆಳಗಡೆ ಹಾಕಿ ಆಮೇಲೆ ಬೆಳೆಸ್ತಾರೆ.
ಮತ್ತೆ ಬೆಳೆಸ್ಬೋದು. ಆ ಥರ ಇದ್ರೆ ನೀವು ಎಷ್ಟು ವರ್ಷ ಬೆಳೆಸ್ಬೋದು ಆ ಥರ ಮಾಡೋದು ಅದನ್ನು ಕೂಡ? 8-10 ವರ್ಷ ಗಂಟ ನಾವು ಗಿಡ ಚೆನ್ನಾಗಿ ಡೈಬ್ಯಾಕ್ ಬರ್ದಿರೋ ಚೆನ್ನಾಗಿ ನೋಡ್ಕೊಂಡ್ರೆ ಕ್ಲೀನಾಗಿ ಹಂಗೆ ಇರುತ್ತೆ. ಆ ರೀತಿಯಲ್ಲಿ ಬಳಸ್ತಾ ಹೋಗ್ಬೋದು. ಈಗ ನೀವು ಈ ಥರ ಏನು ಗುಲಾಬಿ ಗಿಡ ಇದು ಮಾಡಿದ್ರಲ್ಲ, ಈಗ ಹೇಳಿದ್ರಿ 50 ದಿವಸದಿಂದ 60 ದಿವಸಕ್ಕೆ ಅದು ಪ್ರಾರಂಭ ಆಯಿತು ಅಂತ ಅಂದ್ಬಿಟ್ಟು. ನಿಜ ಪ್ರಾರಂಭ ಆಯಿತು, ಆದರೆ ಈಗ ಇದಕ್ಕೆ ತುಂಬ ಚೆನ್ನಾಗಿ ಗಿಡ ಬರಬೇಕು, ರೋಗ ಬರಬಾರ್ದು, ತುಂಬ ಒಳ್ಳೆ ಇದು ಬರಬೇಕು ಅನ್ನೋದಾದರೆ ಮುಖ್ಯವಾಗಿ ಈ ರೋಗಗಳು ಯಾವ್ದಾದ್ರು ಬರುತ್ತಾ ಇದಕ್ಕೆ? ಟ್ರಿಪ್ಸು, ಹಾಂ, ಆಮೇಲೆ ಎಲೆ ಉದುರೋ ರೋಗ ಹ್ಞೂ, ಒಂದೊಂದು ಸೀಸನಾಗ ಒಂದು ಬರುತ್ತೆ ಸರ್ ಜಾಸ್ತಿ. ಈಗ ಇದ್ರ ಜೊತೆಗೆ ಈಗ ಹೂವು ಬಿಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಪ್ರಾರಂಭ ಮಾಡಿದ್ಮೇಲೆ ಹೂವು ತುಂಬ ಚೆನ್ನಾಗಿರಬೇಕು ಅಂದರೆ ಹೇಗೆ ಬೆಳೆಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ? ತಿಪ್ಪೆ ಗೊಬ್ಬರ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ತಿಪ್ಪೆ ಗೊಬ್ಬರ ತಿಪ್ಪೆ ಹಾಕಿದ್ರೆ ಗೊಬ್ಬರ ಹಾಕಬೇಕು, ಔಷಧಿಗಳು ಸ್ಪ್ರೇ ಚೆನ್ನಾಗಿ ಮಾಡಬೇಕು. ಆಮೇಲೆ ಈಗ ಈ ರೀತಿಯಲ್ಲಿ ಏನು ಬೆಳಿತಿದ್ದೀರಲ್ಲ, ಇದಕ್ಕೆ ತಿಪ್ಪೆ ಗೊಬ್ಬರ ಹಾಕ್ತಿದ್ದೀರಾ ಹೇಗೆ? ಯಾಕೆ ಅಂತಂದ್ರೆ ನೀವು ಹಸುಗಳನ್ನೆಲ್ಲ ಸಾಕಿದ್ದೀರಾ ಆ ಉದ್ದೇಶಕ್ಕೋಸ್ಕರ. ಇದ್ರ ಜೊತೆಗೆ ನಿಮ್ಗೇನಾದ್ರು ಸಾಕಾಗಿಲ್ಲ ಅಂತಂದರೆ ಬೇರೆ ಕಡೆಯಿಂದ ತರೋವಂಥ ವ್ಯವಸ್ಥೆ ಹೇಗೆ ಕೋಳಿ ಮಾಡ್ಕೊಳ್ಳಿ? ಗೊಬ್ಬರ ಎಲ್ಲ ಹಾಕ್ತೀವಿ. ಕೋಳಿ ಗೊಬ್ಬರ, ಹಾಂ ಹಾಂ, ಕೋಳಿದು ಚೀಲಗಳ ಬರುತ್ತೆ, ಅದನ್ನ ತಗೊಂಬಂದು ಅದನ್ನು ಹಾಕ್ತೀವಿ. ಇದಕ್ಕೆ ಎಷ್ಟು ದಿವಸಕ್ಕೊಮ್ಮೆ ಆ ಥರ ಹಾಕಬೇಕಾಗತ್ತೆ? ನಾವು ಚೆನ್ನಾಗಿ ಕೊಟ್ಟಂಗೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರ್ತದೆ, ಚೆನ್ನಾಗಿ ಬರುತ್ತೆ. ಅಂದರೆ ಪ್ರತಿದಿನ ಕೊಡ್ತೀರಾ? ದಿನ ಇಲ್ಲ ಸರ್, 15 ದಿನ 20 ದಿನ. 15 ದಿವಸಕ್ಕೆ 20 ದಿವಸಕ್ಕೆ. ಇದ್ರ ಜೊತೆಗೆ ಈಗ ನೀರಾವರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ? ಎಲ್ಲ ಹನಿ ನೀರಾವರಿ. ಹಾಂ ಹಾಂ. ಈಗ ಈ ಹನಿ ನೀರಾವರಿ ಅಂತಂದರೂ ಕೂಡ, ಯಾಕೆ ಅಂತಂದರೆ ಈ ದೇವನಹಳ್ಳಿ ತಾಲೂಕು ಆಗಿರೋದ್ರಿಂದಾಗಿ ಇಲ್ಲಿ ನಿಮಗೆ ಈ ಮಳೆ ಕೊರತೆ ಅನ್ನೋಂಥದ್ದು ಕಾಡುವಂಥ ಪ್ರದೇಶನೇನೆ. ನಮ್ದು ಇವಾಗ ಬೋರ್ವೆಲ್ 1650 ಅಡಿ ಹೊಡ್ತಿದ್ದೀವಿ. 1650 ಅಡಿ. 650 ಅಡಿ ಇದೆ. ಅಂದರೆ ತುಂಬ ಆಳಕ್ಕೆ ಹೋಗ್ಬಿಟ್ಟಿದೆ ನೀರಿನ ಒಂದು ಅಂತರ್ಜಲದ ಮಟ್ಟ ತುಂಬ ಕಡಿಮೆ ಆಗಿದೆ. 4 ವರ್ಷಕ್ಕಿಂತ 1650 ಅಡಿ ಗಂಟ ನೀರಿಲ್ಲ, ಈಗೆಲ್ಲ 700 ಅಡಿ ಹೊಡಿತಾ ಇದೆ. ಹೌದಾ? ಜಲ ಮಟ್ಟ ಮೇಲೆ ತಂದು. ಹಾಂ ಹಾಂ. ಅಂದರೆ ಇದಕ್ಕೆಲ್ಲನೂ ಕೂಡ ವ್ಯವಸ್ಥೆ ಮಾಡ್ಕೊಳ್ತಿರೋದ್ರಿಂದಾಗಿ ಈ ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ. ಸರ್, ಈ ರೀತಿಯಲ್ಲಿ ಈಗ ನೀವೇನು ಗಿಡ ಬೆಳೀತಿದ್ದೀರಲ್ಲ, ಬೆಳೆದ ನಂತರದಲ್ಲಿ ಈ ಒಂದು ಗಿಡ ಏನು ನೀವು ಫಸಲು ಪಡ್ಕೊಳ್ತಿರಲ್ಲ, ಇದನ್ನು ನೀವು ಮಾರಾಟದ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ? ಚಿಕ್ಕಬಳ್ಳಾಪುರದ ಮಾರ್ಕೆಟ್ ಇದೆ. ಹಾಂ ಹಾಂ. ಹೂವಿನ ಮಾರ್ಕೆಟ್ ಹ್ಞೂ. ಚಿಕ್ಕಬಳ್ಳಾಪುರ, ಅಲ್ಲಿ ತೊಗೊಂಡೋಗಿ ಮಾರಾಟ ಮಾಡ್ತೀರಾ? ಹಾಂ ಹಾಂ. ಕೊಂಡ್ಕೊಳ್ಳೋಂಥವ್ರು ಬರ್ತಾರೆ. ಹಾಂ, ಅಂದರೆ ಇಲ್ಲಿಗೆ ಬರ್ತಾರಾ ಅಥವಾ ನೀವೇ ನೇರವಾಗಿ ಹೋಗ್ಬೇಕು. ನೀವೇ ಮಾರ್ಕೆಟ್ಗೆ ಹೋಗ್ಬಿಡ್ತೀರಾ? ಹಾಂ ಹಾಂ ಹಾಂ. ಈ ರೀತಿಯಲ್ಲಿ ಏನು ನೀವು ಮಾರಾಟ ಮಾಡ್ತಿದ್ದೀರಲ್ಲ, ಒಟ್ಟಿನಲ್ಲಿ ಇದು ನಿಮಗೆ ಹೇಗೆ, ನಾನು ಪ್ರಾರಂಭದಲ್ಲೇ ಕೇಳಿದೆ, ಆನಂದ ಕೊಟ್ಟಿದೆಯಾ ಅಂತ ಅಂದ್ಬಿಟ್ಟು. ಹಾಗಾಗಿ ನಿಜವಾಗ್ಲೂ ನಿಮಗೆ ಆನಂದ ಜಾಸ್ತಿ ಬಂದರೆ ಆನಂದ ಇರ್ತದೆ, ಹಾಂ, ದುಡ್ಡು ಕಡಿಮೆ ಬಂತಂದ್ರೆ ದುಃಖ ಇರ್ತದೆ. ಆದರೂ ಕೂಡ ಯಾಕೆ ಅಂತಂದರೆ ಒಂದು ಪ್ರದೇಶ ಅಂತಂದರೆ ನಾನು ಸುಮ್ಮನೆ ಬಿಡೋದಕ್ಕಾಗೋದಿಲ್ಲ. ಸರ್, ಕಾರಣ ಏನು? ಜೀವನ ಅಂದರೆ ಒಳ್ಳೇದು ಬರ್ತದೆ, ಕೆಟ್ಟದ್ದು ಬರ್ತದೆ. ದುಡ್ಡು ಇಲ್ದಿರೇನೆ ಅಲ್ಲೇ ಬಿಟ್ಬಿಟ್ಟು ಬರೋ ಸೀಸನು ಬರ್ತದೆ, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀವಿ, ಬೆಲೆ ಇರಲ್ಲ. ಬ್ಯಾಲೆನ್ಸ್ ಮಾಡಬೇಕು, ಅದೇ ರೈತರ ಜೀವನ. ಹಾಗಾಗಿ ಈ ಹೂವು ನಿಮ್ಮಲ್ಲಿ ಯಾವುದಕ್ಕನ ಒಂದು ಬೆಂಕಿಪಟ್ಟಣಕ್ಕಾದ್ರೆ ನಿಗದಿ ಐತಿ ಇಷ್ಟು ಬೆಲೆ ಅಂತ, ಇದ್ರಿಗೆ ಏನು ನಿಗದಿ ಇಲ್ಲ. ರೈತರ ಬೆಳೆ ಅಂತ ಬೆಳೆಯಕ ನಿಗದಿ ಅನ್ನೋದೇ ಇಲ್ಲ. ಹಾಗಿದ್ರೆ ಈಗ ನೀವು ಎಷ್ಟು ವರ್ಷ ಆಯ್ತು ಇದನ್ನ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ದು? 4 ವರ್ಷ ಆಗಿದೆ. 4 ವರ್ಷ. ಅಂದರೆ ಈ ಗಿಡಗಳಿಗೆಲ್ಲನೂ ಕೂಡ 4 ವರ್ಷದ ಕಟಿಂಗ್ ಆಗಿದೆ. ಹಾಂ, ಕಟಿಂಗ್ ಆಗಿದೆ. ದೊಡ್ಡದಾಗಿದ್ದಾದ್ಮೇಲೆ ಕಟಿಂಗ್ ಮಾಡಿ. ಹಾಂ ಹಾಂ. ಆಗಲಿ, ಈ ಗುಲಾಬಿ ಎಲ್ಲ ನೋಡಿದ್ವಿ. ಬನ್ನಿ ಹಾಗೆ ಮತ್ತೆ ನಿಮ್ಮ ಮುಂದಿನ ಬೆಳೆಗೆ ನೋಡ್ಕೊಂಬರೋಣ. ಮಂಜುನಾಥ್ ಅವರೇ, ಈ ತೋಟ ನೋಡ್ತಾ ಇದ್ರೆ ತುಂಬ ಸಂತೋಷ ಅನಿಸುತ್ತೆ. ಹೇಳಿ ಸರ್. ಹಾಂ, ಕಾರಣ ಏನು ಅಂತಂದರೆ ದ್ರಾಕ್ಷಿನ ನಾವು ನೋಡೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ, ಆ ಥರ ನೇರವಾಗಿ ಗಿಡದಲ್ಲಿ ನೋಡೋದಕ್ಕೆ ಈ ಒಂದು ದ್ರಾಕ್ಷಿನ ತುಂಬ ಸಂತೋಷ ಅನಿಸುತ್ತೆ. ಈ ದ್ರಾಕ್ಷಿ ಬೆಳೆ ಇದು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ ಈ ರೀತಿಯಲ್ಲಿ? 4 ವರ್ಷ 5 ವರ್ಷ ಆಗಿದೆ ಸರ್ ಇದಕ್ಕೆ. ಈ ರೀತಿ ಬೆಳೀತಿದ್ದಿರಲ್ಲ, ಲಾಭ ಹೇಗೆ? ವರ್ಷಕ್ಕೆ 2 ಕ್ರಾಪ್ ಸರ್. ಯಾವಾಗ ಒಂದ್ಸಲ ರೇಟ್ ಒಂದೊಂದು ಟೈಮ್ ರೇಟ್ ಸಿಗುತ್ತೆ, ಒಂದೊಂದು ಟೈಮ್ ರೇಟ್ ಸಿಗಲ್ಲ. ಸಿಗ್ದಾಗ ನಮ್ಮ ಕಣೆ ಬರ ಚೆನ್ನಾಗೈತೆ ಅನ್ಕೊಂತೀವಿ, ಸಿಕ್ತಿದ್ದಾಗ ಇಲ್ಲ ಅನ್ಕೊಂತೀವಿ. ಹಾಂ ಹಾಂ. ಈಗ ಈ ರೀತಿಯಲ್ಲಿ ಏನು ಬೆಳೀತಿದ್ದಿರಲ್ಲ, ಈ ದ್ರಾಕ್ಷಿ ಬೆಳಿಬೇಕು ಅಂತ ಅನ್ಸಿದ್ದು ಯಾವಾಗ? ಯಾಕೆ ಆ ಥರ ಬೆಳೀತಾ ಇದ್ದೀರಾ? ಬೇರೆ ಎಲ್ಲ ಬದಲಾವಣೆ, ಕಾಲ ಬದಲಾವಣೆ ಆದಂಗೆಲ್ಲ ನಾವು ಬದಲಾವಣೆ ಆಗ್ತಾ ಇರೋದು. ಜನ ಲೇಬರ್ಸ್ ಕಷ್ಟ ಅಲ್ಲ. ಹೌದು, ಲೇಬರ್ಸ್ ಕಷ್ಟ ಇರೋದ್ರಿಂದ ಇದೆಲ್ಲ ಸ್ವಲ್ಪ ಜನ ಇದ್ದರೆ ಅರ್ಜೆಂಟಾಗಿ ಆಗುತ್ತೆ. ದ್ರಾಕ್ಷಿಗೆ ಏನು ಅಷ್ಟೊಂದು ಲೇಬರ್ಸ್ ಬೇಕಾಗಲ್ಲ. ಹಾಂ. ಈಗ ಈ ರೀತಿಯಲ್ಲಿ ಏನು ನೀವು ದ್ರಾಕ್ಷಿ ಬೆಳೀತಿದ್ದೀರಲ್ಲ, ಈ ದ್ರಾಕ್ಷಿ ಬೆಳಿಬೇಕು ಅಂತಂದರೆ ಒಂದು ಮಾತು ಹೇಳಿದ್ರಿ. ಏನು ಹೇಳಿದ್ರಿ ಅಂತಂದರೆ ಏನೋ ತುಂಬ ಜನ ಕೆಲಸ ಮಾಡೋರು ಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಈ ಥರ ಬೇಕು ಅನ್ನೋದಾದ್ರೆ ಇವತ್ತೊಂದು ದಿವಸ ಕೆಲಸಗಾರರಿಲ್ಲ, ಏನು ಮಾಡ್ತೀರಾ? ಎಲ್ಲ ಅದೇ ಮಿಷಿನರಿ ಸರ್. ಮಿಷಿನರಿ ಅಂದರೆ ಕಡಿಮೆ ಖರ್ಚು ಇರ್ತದೆ, ಒಬ್ಬರು ಮಾಡ್ಕೊಂಬೋದು ಸ್ವಂತ ಓನಾಗಿ ಅಂತ ಹೇಳ್ಬಿಟ್ಟು ಇದು ವ್ಯವಸ್ಥೆ ಮಾಡೋದು. ಯಂತ್ರಗಳನ್ನು ಸಾಮಾನ್ಯವಾಗಿ ನೀವು ಯಾವ ರೀತಿಯಲ್ಲಿ
ಬಳಸ್ತಿದ್ದೀರಾ? ಯಾವ್ಯಾವ ಯಂತ್ರಗಳನ್ನು ನೀವು ಬಳಸ್ತಿದ್ದೀರಾ? ಬೂಮರು, ಟ್ರ್ಯಾಕ್ಟ್ರು, ಚಿಕ್ಕ ಟ್ರ್ಯಾಕ್ಟ್ರು ಎಲ್ಲ ಮಾಡ್ತಾ ಇದ್ದೀವಿ ಸರ್. ಬೂಮರ್ ಇದ್ದರೆ ಔಷಧಿ ಹೊಡೆಯೋಕೆ ಎಲ್ಲ 1 ಅವರ್ ಕೆಲಸ, ಇಲ್ಲ ಅಂದರೆ ಹೊಡೆಯೋದಾದರೆ ಆಗಲ್ಲ. ಬೂಮರು, ಬ್ಲೋವರು ಎಲ್ಲ ಕಾಲ ಬದಲಾವಣೆ ಆದಂಗೆಲ್ಲ, ಟೆಕ್ನಾಲಜಿ ಬದಲಾವಣೆ ಆದಂಗೆಲ್ಲ ಬದಲಾವಣೆ ಆಗ್ತಾನೆ ಇದೆ. ಈಗ ಈ ಥರ ಏನು ನೀವು ಬೆಳಿತಿದ್ದೀರಲ್ಲ, ಎಷ್ಟು ಜನ ಬೇಕಾಗುತ್ತೆ ಇಷ್ಟು ಬೆಳೆಯಬೇಕು ಅಂತ ಅನ್ನೋದಾದರೆ? ಇಷ್ಟು ಬೆಳಕೇನು ಜನ ಫಸ್ಟ್ ಕಟಿಂಗ್ ಹಾಕೋ ಹೊತ್ನಾಗ ಒಂದು 8 ಜನ ಬೇಕಾಗ್ತದೆ. ಆಮೇಲೆ ಪಾಲೇಷನ್ನು ಮಾಡೋ ಹೊತ್ನಾಗ ಇದಕ್ಕೆಲ್ಲ ಕಟ್ಟಕ್ಕೆ ಬೈನಿಂಗ್ ಇದು ಹಾಕ್ಬೇಕು, ಅದು ಒಂದು ಸ್ವಲ್ಪ ಜನ ತಗೊಂತದೆ ಅಷ್ಟೇ. ಆಮೇಲೆ ಇನ್ನೇನಿಲ್ಲ, ಏನೋ ಅವಶ್ಯಕತೆ ಏನಿಲ್ಲ ಅಷ್ಟೇ. ಒಟ್ಟಿನಲ್ಲಿ ಈ ಯಂತ್ರೋಪಕರಣಗಳಿತ್ತು ಅಂತಂದರೆ ಸಲೀಸಾಗುತ್ತೆ, ಜನಗಳೇನು ಜಾಸ್ತಿ ಬೇಕಿಲ್ಲ. ಯಾವುದೋ ಒಂದೊಂದು ಸಂದರ್ಭದಲ್ಲಿ ಮಾತ್ರ ಜನಗಳು ಬೇಕಾಗುತ್ತೆ. ಅಂತ ಟೈಮಲ್ಲಿ ನೀವು ಮಾರ್ಕೆಟಿಂಗ್ ಅವರೇ ಕಟಿಂಗ್ ಮಾಡೋ ಹೊತ್ನಾಗೆಲ್ಲ ಅವರೇ ಬಂದು ದ್ರಾಕ್ಷಿ ತೋಟದಲ್ಲೇ ತಗೊಂಡು ಹೋಗ್ತಾರೆ. ಅವ್ರು ಇಲ್ಲಿಗೆ ಬಂದ್ಬಿಡ್ತಾರೆ, ಇಲ್ಲೇ ತಗೊಂಡು ಹೋಗೋದು. ಮಾರ್ಕೆಟ್ ಇಲ್ಲ, ಇದು ಮಾರ್ಕೆಟ್ ಇಲ್ಲ. ಹೌದಾ? ಇದು ಮಾರ್ಕೆಟಿಂಗ್. ಮತ್ತೆ ನಮಗೆ ನೀವು ಏನಾದರೂ ನಾವು ಮಾರ್ಕೆಟ್ಗೆ ಹೋದ್ರೆ ಒಂದೊಂದು ಕೆಜಿಗೆ ಎಷ್ಟೊಂದು ಬೆಲೆ ಹೇಳ್ತಾರೆ? ರೈತರ ಕಡಿಮೆ ತಗೊಂತಾರೆ, ಮಧ್ಯವರ್ತಿಗಳೇ ಎಲ್ಲ ವ್ಯವಹಾರ. ಆ ಥರ ಇದ್ರೆ ನೀವು ಯಾಕೆ ಮಾರಾಟ ಮಾಡೋದು ಪ್ರಯತ್ನ ಮಾರ್ಕೆಟ್ ಇಲ್ಲಿದೆ ಸರ್, ಮಾರ್ಕೆಟೇ ಇಲ್ಲಲ್ಲ. ಮಾರ್ಕೆಟ್ ಇಲ್ಲ, ಸರ್ಕಾರ ಮಾರ್ಕೆಟು ಮಾಡಿಲ್ಲ, ಏನೂ ಇಲ್ಲ. ಅಂದರೆ ಈಗ ನೀವು ಮಾರುಕಟ್ಟೆ ನೀವು ಇಲ್ಲ ಅಂತ ನೀವು ಹೇಳ್ತಿದ್ದೀರಾ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನಾವೊಬ್ಬ ಗ್ರಾಹಕ ಆಗಿ ನಾನು ಕೇಳೋದೇನಪ್ಪ ಅಂತಂದರೆ, ಇಲ್ಲಿ ನೋಡಿದ್ರೆ ನೀವು ಮಾರುಕಟ್ಟೆ ಇಲ್ಲ ಅಂತ ಹೇಳ್ತೀರಾ, ನಾವೇನಾದರೂ ಪೇಟೆನಲ್ಲಿ ಏನಾದ್ರು ತೊಗೋಬೇಕು ಅನ್ನೋದಾದರೆ ಒಂದೊಂದು ಕೆ ಜಿಗೆ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ನಾವು ತೊಗೋಬೇಕಲ್ಲಪ್ಪ ಅಂತ ನಾವು ಅನ್ಕೋತಿರ್ತೀವಿ. ನಮಗೂ ನಿಮಗೂ ನೇರ ಸಂಬಂಧನೇ ಆಗ್ತಿಲ್ವಲ್ಲ ಅಂತ ನನಗನ್ಸೋದು. ಈ ಮಾರ್ಕೆಟಿಂಗಾಗ ಬ್ರೋಕರ್ಗಳಾದರೆ ಎನಿ ಟೈಮು ಯಾವುದೋ ಒಂದು ತೋಟ ಕೊಂಡ್ಕೊತಾ ಇರ್ತಾರೆ, ಮಾರ್ತಾ ಇರ್ತಾರೆ. ಅಂಗಡಿಗಳವ್ರಿಗೂ ಕಲೆಕ್ಷನ್ ಚೆನ್ನಾಗಿ ಕಂಟಿನ್ಯೂ ಆಗಿರ್ತದೆ, ಅವ್ರು ಕೊಡ್ತಾರೆ. ನಾವು ಒಂದು ತೋಟ ಬೆಳೆದವರು ಈ ಸಲ ಬೆಳೆದ್ಬಿಟ್ರೆ ಇನ್ನು 6 ತಿಂಗಳ ಗಂಟೆ ಇರಲ್ಲ, ಅವ್ರು ಕಂಟಿನ್ಯೂ ಆಗಿ ಮಧ್ಯವರ್ತಿಗಳು ಅವ್ರ ಕಲೆಕ್ಷನ್ ಇರ್ತಾರೆ. ಅದರಿಂದ ಅವರು ಎನಿ ಟೈಮ್ ಅವ್ರು ಹೇಳ್ದಂಗೆ ವ್ಯಾಪಾರ ಆಗ್ತಾ ಇರ್ತದೆ. ಯಾಕೆ ಕೇಳಿದೆ ಪ್ರಶ್ನೆ ಗೊತ್ತಾ? ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಈ ದ್ರಾಕ್ಷಿ. ಇಷ್ಟು ಚೆನ್ನಾಗಿರೋಂಥ ದ್ರಾಕ್ಷಿ ನಾನು ಮಾರ್ಕೆಟಲ್ಲಿ ಬೇಕು ಅಂದರೂ ಕೂಡ ಸಿಗೋದಿಲ್ಲ ಅನ್ನತ್ತೆ. ನಮಗೆ ಎಲ್ಲ ಒಂದು ರೀತಿಯಲ್ಲಿ ಅದು ತುಂಬ ಮೆತ್ತಗಾಗಿರೋಂಥ, ಅದಕ್ಕೆ ಎಷ್ಟೊಂದು ಮಹಾರಾಷ್ಟ್ರ ಎಲ್ಲ ಕಡೆ ಹೋಗ್ಬಿಟ್ಟು ತಿರ್ಗಾ ಡ್ರಿಂಕ್ಸ್ಗ ಅದಕ್ಕೂ ಕೂಡ ಇದು ಡ್ರಿಂಕ್ಸ್ಗೆ ಹೋಗೋದು ಜಾಸ್ತಿ. ಆದರೂ ಕೂಡ ನನಗನ್ಸೋದೇನು ಅಂದರೆ, ಮುಂದಿನ ದಿನಗಳಲ್ಲಿ ಇದನ್ನೇ ನೀವೇನಾದರೂ ಮೌಲ್ಯವರ್ಧನೆಗಳೇನಾದ್ರು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೊಂದಷ್ಟು ಹಣನೂ ಕೂಡ ಸಿಗಬಹುದು. ಇಂಥದಕ್ಕೂ ಯಾಕೆ ರೈತರು ಒಂದಿಷ್ಟು ಪ್ರಯತ್ನ ಮಾಡಬಾರ್ದು ಅಂತಲೂ ಕೂಡ ಕೆಲವೊಮ್ಮೆ ಸರ್ಕಾರದ ಲೆವೆಲ್ ಆಗ್ಬೇಕು ಸರ್. ನಾವು ಒಬ್ಬರಿಂದ ಪ್ರಯತ್ನ ಪಡೋದಲ್ಲ, ಸರ್ಕಾರ ಅದಕ್ಕೊಂದು ಇದು ಮಾಡಿ ಅದಕ್ಕೆ ಅದೊಂದು ಇದು ಇದ್ರೆ ಆಗುತ್ತೆ. ಆಗಲಿ, ಒಟ್ಟಿನಲ್ಲಿ ಇಂಥ ಒಳ್ಳೆ ಪ್ರಯತ್ನ ಮಾಡಿದ್ದೀರಾ. ನಮಗಂತೂ ರೈತರ ಮೂಲಕನೇ ನಾವು ಏನೇ ತಿನ್ನಬೇಕು ಅಂತಂದರೂ ಕೂಡ ನೀವು ಬೆಳೆದಿರುವಂಥ ಬೆಳೆಗಳಿಂದನೇ ಇಷ್ಟು ಸ್ವಾದಿಷ್ಟವಾಗಿರುವಂಥ, ರುಚಿಯಾಗಿರುವಂಥ ಇಂಥ ದ್ರಾಕ್ಷಿನೂ ಕೂಡ ಬೆಳೆದು ನೀವು ಕೊಡ್ತಾ ಇದ್ದೀರಾ. ತುಂಬ ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, TN ಮಂಜುನಾಥ್ ಅವರು ತಮ್ಮ ಅನುಭವವನ್ನು ಹೇಗೆ ಹಂಚ್ಕೊಂಡ್ರು ಅಂತಂದ್ಬಿಟ್ಟು, ಜೋಳ, ಗುಲಾಬಿ, ಅದೇ ರೀತಿಯಲ್ಲೇ ದ್ರಾಕ್ಷಿ ಬೆಳೆಯನ್ನು ಕೂಡ ಹೇಗೆ ಬೆಳೆದಿದ್ದಾರೆ, ತಮ್ಮ ಅನುಭವಗಳು ಹೇಗಿದೆ ಅನ್ನೋಂಥದ್ರ ಬಗ್ಗೆ. ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ತೈಲಗೆರೆ ಗ್ರಾಮದಲ್ಲಿ ಬಂದಿದ್ದೇವೆ. ಇಲ್ಲಿರುವಂತಹ ಪ್ರಗತಿಪರ ರೈತರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಅದರ ಮೂಲಕ ತಮ್ಮ ಬದುಕನ್ನು ಹೇಗೆ ಕಟ್ಕೊಂಡಿದ್ದಾರೆ ಅಂತ. ಅದೇ ರೀತಿಯಲ್ಲೇ ತಾವೂ ಸಹ ಕೃಷಿಕರಾಗಿ ಬೇರೆ ಬೇರೆ ರೀತಿಯಾದಂತಹ ಬೆಳೆಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ, ತಮ್ಮ ಒಂದು ಸಂದರ್ಭಕ್ಕೆ ಅನುಕೂಲಕ್ಕೆ ತಕ್ಕಂತೆ ತಾವು ಬೆಳೆಯನ್ನು ಬೆಳೆಯೋದ್ರ ಮೂಲಕ ಬದುಕನ್ನು ಕಟ್ಕೊಳ್ಬಹುದು ಅಂತ ಹೇಳ್ತಾ, ಮತ್ತೆ ಮುಂದಿನ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.